ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಮುನ್ನೆರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಪ್ರೋಟಿಸ್ಟಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೂ ಫಂಗೈ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನು ನಾವು ಈ ಹಿಂದಿನ ಕ್ಲಾಸಲ್ಲಿ ಕಿಂಗ್ಡಮ್ ಪ್ಲಾಂಟೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ನಾವು 5 ಕ್ಲಾಸಿಫಿಕೇಶನ್ ನೋಡಿದ್ವಿ. ಮೊದಲನೇದು ಆಲ್ಗೆ, ಎರಡನೇದು ಬ್ರಯೋಫೈಟಾ, ಮೂರನೇದು ಟೆರಿಡೋಫೈಟಾ, ನಾಲ್ಕನೇದು ಜಿಮ್ನೋಸ್ಪರ್ಮ್ಸ್, ಹಾಗೆ ಐದನೇದು ಏಂಜಿಯೋಸ್ಪರ್ಮ್ಸ್. ಸೊ ನಿನ್ನೆ ಕ್ಲಾಸಲ್ಲಿ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ್ವಿ. ಈ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಜಸ್ಟ್ ಆಲ್ಗೆಯ ಒಂದು ಡೀಟೇಲ್ಡ್ ಡಿಸ್ಕಷನ್ ನೋಡಿದ್ವಿ, ಅದರ ಕ್ಲಾಸಿಫಿಕೇಶನ್ ಕೂಡ ನೋಡಿದ್ವಿ. ಅಂದ್ರೆ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಹಾಗೂ ರೆಡ್ ಆಲ್ಗೆ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಬ್ರಯೋಫೈಟಾ ಮತ್ತು ಟೆರಿಡೋಫೈಟಾ ಬಗ್ಗೆ ನೋಡೋಣ. ಬ್ರಯೋಫೈಟಾ ಅಲ್ಲಿ ನಮಗೆ 3 ಕ್ಲಾಸಸ್ ಬರುತ್ತೆ. ಇವನ್ನ ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕೂಡ ಕರಿತೀವಿ. ಮೊದಲು ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ರಯೋಫೈಟಾನ ನೋಡೋಣ. ಬ್ರಯೋಫೈಟಾನ ನಾವು ಪ್ಲಾಂಟ್ ಕಿಂಗ್ಡಮ್ ನ ಆಂಫಿಬಿಯನ್ಸ್ ಅಂತ ಕರಿತೀವಿ. ಅಂದ್ರೆ ಆಂಫಿಬಿಯನ್ಸ್ ಅಂದ್ರೆ ವಿಚ್ ಲಿವ್ ಬೋತ್ ಆನ್ ಲ್ಯಾಂಡ್ ಅಂಡ್ ವಾಟರ್ ಅಂತ ಅರ್ಥ. ನಾವು ಆನಿಮಲ್ ಕಿಂಗ್ಡಮ್ ಅಲ್ಲಿ ತಗೊಂಡ್ರೆ ಇದರಲ್ಲಿ ಎಕ್ಸಾಂಪಲ್ ಫ್ರಾಗ್ ನ ಕೊಡ್ಬೋದು. ಪ್ಲಾಂಟ್ ಕಿಂಗ್ಡಮ್ ನ ತಗೊಂಡ್ರೆ ನಾವು ಬ್ರಯೋಫೈಟಾನಲ್ಲಿ ಬರುವಂತಹ ಪ್ಲಾಂಟ್ಸ್ ನ ಎಕ್ಸಾಂಪಲ್ ಆಂಫಿಬಿಯನ್ ಆಫ್ ಪ್ಲಾಂಟ್ ಕಿಂಗ್ಡಮ್ಸ್ ಗೆ ಕೊಡಬಹುದು. ಇನ್ನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಬಂದ್ರೆ ನಾವು ಇವು ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ, ಎಲ್ಲಿ ಒಂದು ಹ್ಯೂಮಿಡ್ ವಾತಾವರಣ ಇರುತ್ತೋ ಅಂದ್ರೆ ತೇವಾಂಶ ಎಲ್ಲಿ ಇರುತ್ತೋ ಅಲ್ಲಿ ಸಿಗುತ್ತೆ. ಹಾಗೆ ಒಂದು ಶೇಡಿ ಇರಬೇಕು ಅಂದ್ರೆ ಅಲ್ಲಿ ನೆರಳಿರಬೇಕು, ಅಂತಹ ಜಾಗದಲ್ಲಿ ಇದು ಸಿಗುತ್ತೆ. ಹಾಗೆ ಅದು ಒಂದು ಕೂಲ್ ಏರಿಯಾ ಆಗಿರ್ಬೇಕು, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ರೆ ಅಲ್ಲೂ ಕೂಡ ಇದು ಜಾಸ್ತಿ ಸರ್ವೈವ್ ಆಗಲ್ಲ. ಇದಿಷ್ಟು ನಮ್ಗೆ ಕಾಣಸಿಗೋದಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಹಿಲ್ಲಿ ಏರಿಯಾಸ್ ಅಲ್ಲಿ ಈ ಕಂಡೀಷನ್ಸ್ ಇರುತ್ತೆ. ಸೊ ಆದ್ರಿಂದ ಇದು ಹಿಲ್ಸ್ ಅಲ್ಲಿ ಜಾಸ್ತಿ ಕಾಣ್ಬೋದು ನಾವು. ಅಂದ್ರೆ ಒಂದು ಗುಡ್ಡಗಳಲ್ಲಿ ಇದು ಜಾಸ್ತಿ ಸಿಗುತ್ತೆ. ಪ್ಲಾಂಟ್ ಬಾಡಿನ ನೋಡಿದ್ರೆ ಇದು ಒಂದು ಥ್ಯಾಲಾಯ್ಡ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಥ್ಯಾಲಾಯ್ಡ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಪ್ಲಾಂಟ್ ಬಾಡಿನ ನಾವು ರೂಟ್ಸ್, ಸ್ಟೆಮ್ಸ್ ಅಥವಾ ಲೀವ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅದರಿಂದ ನಾವು ಇದನ್ನ ಥ್ಯಾಲಾಯ್ಡ್ ಅಂತ ಕರಿತೀವಿ. ಇದರ ಬದಲಿಗೆ ಇದರಲ್ಲಿ ರೂಟ್ ಲೈಕ್, ಸ್ಟೆಮ್ಸ್ ಲೈಕ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ರೂಟ್ ಲೈಕ್ ಸ್ಟ್ರಕ್ಚರ್ಸ್ ನಾವು ರೈಜಾಯ್ಡ್ಸ್ ಅಂತ ಕರಿತೀವಿ. ಹಾಗೇನೆ 2 ಫೇಸ್ ಇರುತ್ತೆ ಈ ಬ್ರಯೋಫೈಟಾದಲ್ಲಿ. ಒಂದು ಗ್ಯಾಮೆಟೋಫೈಟ್ ಫೇಸ್ ಅಂದ್ರೆ ಗ್ಯಾಮಿಟ್ಸ್ ಫಾರ್ಮ್ ಆಗೋ ಸ್ಟೇಜ್, ಹಾಗೆ ಇನ್ನೊಂದು ಸ್ಪೋರೋಫೈಟ್ ಸ್ಟೇಜ್. ಇಲ್ಲಿ ಒಂದು ವೆಜಿಟೇಟಿವ್ ಫೇಸ್ ಅಲ್ಲಿ ಇರುತ್ತೆ, ಇಲ್ಲಿ ರೀಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ಗ್ಯಾಮೆಟೋಫೈಟ್ ಯಾವತ್ತಿದ್ರು ಹ್ಯಾಪ್ಲಾಯ್ಡ್ ಸ್ಟೇಟ್ ಅಲ್ಲಿ ಇದ್ರೆ, ಸ್ಪೋರೋಫೈಟ್ ಡಿಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ. ಈ ಸ್ಟೇಜ್ ಅಲ್ಲಿ ಗ್ಯಾಮಿಟ್ಸ್ ಫಾರ್ಮ್ ಆಗೋ ಕಾರಣ ಇದನ್ನ ನಾವು ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಇನ್ನು ರೀಪ್ರೊಡಕ್ಷನ್ ಗೆ ಬಂದ್ರೆ, ನಾವು ಮುಂಚೆ ಹೇಳಿದ್ವಿ ಇದು ಬೋತ್ ಲ್ಯಾಂಡ್ ಮತ್ತೆ ವಾಟರ್ ಅಲ್ಲಿ ಕೂಡ ಸರ್ವೈವ್ ಮಾಡುತ್ತೆ ಅಂತ. ಲ್ಯಾಂಡ್ ಮೇಲೆ ಇದು ಸಸ್ಟೈನ್ ಮಾಡಿದ್ರು ಇದು ರೀಪ್ರೊಡಕ್ಷನ್ ಆಗ್ಬೇಕಂದ್ರೆ ವಾಟರ್ ನ ಒಂದು ಸಹಾಯ ಇರಲೇಬೇಕಾಗುತ್ತೆ. ಸೊ ಒಂದು ಗ್ಯಾಮಿಟ್ಸ್ ನ ಫ್ಯೂಸ್ ಆಗ್ಬೇಕು ಅಂದ್ರೆ ವಾಟರ್ ಮೀಡಿಯಂ ಬೇಕಾಗಿರುತ್ತೆ. ಇನ್ನು ಇದರ ಮೇಲ್ ಸೆಕ್ಸ್ ಆರ್ಗನ್ ನಾವು ಆಂಥೆರಿಡಿಯಂ ಅಂತ ಕರಿತೀವಿ. ಆಂಥೆರಿಡಿಯಂ ಪ್ರೊಡ್ಯೂಸ್ ಮಾಡೋ ಗ್ಯಾಮಿಟ್ಸ್ ನಾವು ಆಂಥೆರೋಜಾಯ್ಡ್ಸ್ ಅಂತ ಕರಿತೀವಿ. ಈ ಆಂಥೆರೋಜಾಯ್ಡ್ಸ್ ಒಂದು ಗ್ಯಾಮಿಟ್ ಇರುತ್ತೆ, ಅದರಲ್ಲಿ 2 ಫ್ಲಾಜೆಲಾ ಇರುವಂತಹ ಒಂದು ಗ್ಯಾಮಿಟ್ ಫಾರ್ಮ್ ಆಗುತ್ತೆ. ಫ್ಲಾಜೆಲಾ ಇದ್ರೆ ಏನರ್ಥ, ಇದು
ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ಬೋದು ಅಂತ ಅರ್ಥ. ಇನ್ನು ಫಿಮೇಲ್ ಸೆಕ್ಸ್ ಆರ್ಗನ್ ನೋಡಿದ್ರೆ ಇದನ್ನ ನಾವು ಆರ್ಕಿಗೋನಿಯಂ ಅಂತ ಕರಿತೀವಿ. ಇದು ಫ್ಲಾಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಇದು ನಾನ್ ಮೋಟೈಲ್ ಎಗ್ ಆಗಿರುತ್ತೆ. ಇನ್ನು ಆಂಥೆರೋಜಾಯ್ಡ್ಸ್ ಮತ್ತೆ ಆರ್ಕಿಗೋನಿಯಂ ಪ್ರೊಡಕ್ಷನ್ ನೋಡಿದ್ರೆ ಇಲ್ಲಿ ಆಂಥೆರೋಜಾಯ್ಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಆರ್ಕಿಗೋನಿಯಂ ಸಿಂಗಲ್ ಆಗಿ ಒಂದೊಂದೇ ಡೆವಲಪ್ ಆಗ್ತಾ ಇರುತ್ತೆ. ಈ ಹಿಂದೆನೆ ಹೇಳಿದಾಗೆ ಆಂಥೆರೋಜಾಯ್ಡ್ಸ್ ಮೋಟೈಲ್ ಇರುತ್ತೆ, ಆರ್ಕಿಗೋನಿಯಂ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಒಂದು ಫಿಮೇಲ್ ಸೆಕ್ಸ್ ಗ್ಯಾಮಿಟ್ಸ್ ನಾನ್ ಮೋಟೈಲ್ ಆಗಿರುತ್ತೆ. ಸೊ ಒಂದು ವಾಟರ್ ಮೀಡಿಯಂ ಅಲ್ಲಿ ಈ ಆಂಥೆರೋಜಾಯ್ಡ್ಸ್ ಟ್ರಾವೆಲ್ ಮಾಡಿ ಈ ಆರ್ಕಿಗೋನಿಯಂ ಜೊತೆ ಫ್ಯೂಸ್ ಆಗಿ ಒಂದು ಸ್ಪೋರೋಫೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಡಿಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ. ಗ್ಯಾಮಿಟ್ ಫಾರ್ಮ್ ಆದ್ಮೇಲೆ ಅದು ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಫಾರ್ಮ್ ಆದ್ಮೇಲೆ ಸ್ಪೋರೋಫೈಟ್ ಬರುತ್ತೆ. ಇದು ಸ್ಪೋರ್ಸ್ ನ ಜನರೇಟ್ ಮಾಡಿದ್ಮೇಲೆ ಒಂದೊಂದು ಸ್ಪೋರ್ ಕೂಡ ಒಂದೊಂದು ಟೆರಡೋಫೈಟ್ ಆಗಿ ಇರ್ಬೋದು. ಸೊ ಜನರಲ್ ಕ್ಯಾರೆಕ್ಟರ್ಸ್ ನ ಇನ್ನೊಂದ್ಸರಿ ನೋಡೋಣ ನಾವು ಬ್ರಯೋಫೈಟ್. ಇದನ್ನ ನಾವು ಆಂಫಿಬಿಯನ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಇದು ಹ್ಯೂಮಿಡ್, ಶೇಡಿ ಮತ್ತು ಕೂಲ್ ಏರಿಯಾಸ್ ಅಲ್ಲಿ ಸಿಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಹಿಲಿ ಏರಿಯಾಸ್ ಅಲ್ಲಿ ಸಿಗುತ್ತೆ. ಹಾಗೆ ಇದರ ಒಂದು ಪ್ಲಾಂಟ್ ಬಾಡಿನ ನಾವು ಥ್ಯಾಲಾಯ್ಡ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಅದರ ಬಾಡಿನ ನಾವು ರೂಟ್ಸ್, ಸ್ಟೆಮ್ಸ್ ಮತ್ತು ಲೀವ್ಸ್ ಅಂತ ಡೆಫಿನೆಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋಕೆ ಆಗದಿರೋ ಕಾರಣ ಇದನ್ನ ನಾವು ಥ್ಯಾಲಾಯ್ಡ್ ಅಂತ ಕರಿತೀವಿ. ಇನ್ನು ಗ್ಯಾಮೆಟೋಫೈಟ್ ಸ್ಟೇಜ್ ಮತ್ತೆ ಸ್ಪೋರೋಫೈಟ್ ಸ್ಟೇಜ್ ಅನ್ನೋ ಎರಡು ಸ್ಟೇಜು ಈ ಪ್ಲಾಂಟ್ ಲೈಫ್ ಸೈಕಲ್ ಅಲ್ಲಿ ಇರುತ್ತೆ. ಗ್ಯಾಮೆಟೋಫೈಟ್ ಯಾವತ್ತಿದ್ರು ಹ್ಯಾಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ. ಈ ಗ್ಯಾಮೆಟೋಫೈಟ್ ನ ನಾವು ಗ್ಯಾಮಿಟ್ಸ್ ಪ್ರೊಡ್ಯೂಸಿಂಗ್ ಸ್ಟೇಜ್ ಅಂತ ಕೂಡ ಕರಿತೀವಿ. ಹಾಗೆ ಇನ್ನ ಸ್ಪೋರೋಫೈಟ್ ಇದು ಡಿಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ. ಇದು ಸ್ಪೋರ್ ಪ್ರೊಡ್ಯೂಸಿಂಗ್ ಸ್ಟೇಜ್ ಅಂತ ಕೂಡ ನಾವು ಕರಿತೀವಿ. ಇನ್ನ ಇದರ ರೀಪ್ರೊಡಕ್ಷನ್ ನೋಡೋದಾದ್ರೆ ಮೇಲ್ ಸೆಕ್ಸ್ ಆರ್ಗನ್ ನಾವು ಆಂಥೆರಿಡಿಯಂ ಅಂತ ಕರಿತೀವಿ. ಫಿಮೇಲ್ ಸೆಕ್ಸ್ ಆರ್ಗನ್ ನಾವು ಆರ್ಕಿಗೋನಿಯಂ ಅಂತ ಕರಿತೀವಿ. ಮೇಲ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗ್ಯಾಮಿಟ್ಸ್ ನಾವು ಆಂಥೆರೋಜಾಯ್ಡ್ಸ್ ಅಂತೀವಿ. ಅವು ಮೋಟೈಲ್ ಆಗಿರುತ್ತೆ. ಎರಡು ಫ್ಲಾಜೆಲಾ ಇರುತ್ತೆ. ಸೊ ಇವು ಫ್ಯೂಸ್ ಆಗ್ಬೇಕಂದ್ರೆ ಒಂದು ವಾಟರ್ ಮೀಡಿಯಂ ಬೇಕಾಗುತ್ತೆ. ಇಷ್ಟು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಇದರ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ನಾವು ಬ್ರಯೋಫೈಟಾನ ನಾವು 3 ಕ್ಲಾಸ್ ಆಗಿ ಡಿವೈಡ್ ಮಾಡ್ತೀವಿ. ಯಾವ್ಯಾವುದು ಅಂದ್ರೆ ಒಂದು ಹೆಪಾಟಿಕಾಪ್ಸಿಡಾ ಅಂತ, ಎರಡನೆಯದು ಆಂಥೋಸೆರಾಟಾಪ್ಸಿಡಾ ಅಂತ, ಮೂರನೆಯದು ಬ್ರಯೋಪ್ಸಿಡಾ ಅಂತ. ಯಾವ್ಯಾವ 3 ಕ್ಲಾಸ್? ಹೆಪಾಟಿಕಾಪ್ಸಿಡಾ, ಆಂಥೋಸೆರಾಟಾಪ್ಸಿಡಾ ಹಾಗೂ ಬ್ರಯೋಪ್ಸಿಡಾ ಅಂತ 3 ಕ್ಲಾಸ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಇನ್ನು ಒಂದೊಂದೇ ಕ್ಲಾಸ್ ನಾವು ನೋಡೋದಾದ್ರೆ ಮೊದಲನೆಯದು ಹೆಪಾಟಿಕಾಪ್ಸಿಡಾ. ಒಂದು ನೇಮ್ಸ್ ನ ನೆನ್ಪಿಟ್ಕೊಂಡ್ರೆ ಸಾಕು. ಇದರ ಫೀಚರ್ಸ್ ನ ನೆನ್ಪಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಬ್ರಯೋಫೈಟಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಹೆಪಾಟಿಕಾಪ್ಸಿಡಾಗೆ ನಾವು ಇನ್ನೊಂದು ಹೆಸರು ಕರಿತೀವಿ, ಅದೇ ಲಿವರ್ ವರ್ಲ್ಟ್ ಅಂತ. ಇದು ಡಾರ್ಸೋವೆಂಟ್ರಲ್ಲಿ ಫ್ಲಾಟ್ ಇರುತ್ತೆ, ಅಂದ್ರೆ ಒಂದು ಫ್ಲಾಟ್ ಸ್ಟ್ರಕ್ಚರ್ ಇರುತ್ತೆ. ಇವಾಗ ಪ್ಲಾಂಟ್ ನ ನಾವು ನೋಡಿರ್ಬೋದು. ಇದು ಸ್ಟೆಮ್ ಅಂದ್ರೆ ಇದು ಒಂದು ಗ್ರೀನ್ ಕವರ್ ಆದ್ರೆ ಇಲ್ಲಿ ರೂಟ್ಸ್ ಇರುತ್ತೆ. ಈ ತರ ಯಾವುದು ಇರಲ್ಲ. ಇದು ಕೆಳಗಡೆ ಒಂದು ರೈಸಾಯ್ಡ್ಸ್ ಸಹಾಯದಿಂದ ಸಾಯಿಲ್ಗೆ ಅಂಟ್ಕೊಂಡಿರುತ್ತೆ. ಬಿಟ್ರೆ ಇದರ ಒಂದು ಸ್ಟ್ರಕ್ಚರ್ ಲೀಫ್ ತರ ಇರುತ್ತೆ. ಕಂಪ್ಯಾರಿಟಿವ್ಲಿ ಲೀಫ್ ತರ ಇರುತ್ತೆ, ಬಟ್ ಇದೊಂದು ಹೋಲ್ ಪ್ಲಾಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೇನೆ ರೈಸಾಯ್ಡ್ಸ್ ಈಗ ಹೇಳಿದಾಗೆ 2 ತರಹದ ರೈಸಾಯ್ಡ್ಸ್ ಇರುತ್ತೆ. ಒಂದು ಸ್ಮೂತ್ ವಾಲ್ಡ್, ಹಾಗೆ ಪೆಗ್ಡ್ ವಾಲ್ಡ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಇದು ತುಂಬಾ ಬೊಟಾನಿಕಲ್ ಆಯ್ತು, ಇಷ್ಟೊಂದು ಬೇಡ ಅನ್ಕೋತೀನಿ. ಜಸ್ಟ್ ಲಿವರ್ ವರ್ಡ್ಸ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ರಿಸಿಯಾ ಅನ್ನೋ ಒಂದು ಪ್ಲಾಂಟ್ ನ ನಾವು ಎಕ್ಸಾಂಪಲ್ ಕೊಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ಆಂಥೋಸೆರಾಟಾಪ್ಸಿಡಾ. ಇದನ್ನ ನಾವು ಹಾರ್ನ್ ವರ್ಡ್ಸ್ ಅಂತ ಕರೀತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ
ಒಂದು ಪೇರೆಂಟ್ ಬಾಡಿಯ ಮೇಲೆ ಒಂದು ಈ ತರದ ಒಂದು ಸ್ಟ್ರಕ್ಚರ್ ಅಂದ್ರೆ ಸ್ಪೋರೋಫೈಟ್ ಡೆವಲಪ್ ಆಗಿರುತ್ತೆ. ಈ ಕಾರಣದಿಂದಾನೇ ನಾವು ಇದನ್ನ ಹಾರ್ನ್ಸ್ ಅಂತ ಕೂಡ ಕರಿತೀವಿ. ಈ ಏನು ಸ್ಪೋರೋಫೈಟ್ಸ್ ಬೆಳೆದಿರುತ್ತಲ್ಲ, ಇದು ಹಾರ್ನ್ಸ್ ತರ ಇರೋದ್ರಿಂದ ಇದನ್ನು ಹಾರ್ನ್ ವಾಟ್ಸ್ ಅಂತ ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಆಂಥೋಸೆರಾಸ್ ಅಂತ ಒಂದು ಪ್ಲಾಂಟ್ ಬರುತ್ತೆ. ಇದನ್ನ ನಾವು ಆಂಥೋಸೆರಾಟಾಪ್ಸಿಡಾಗೆ ಎಕ್ಸಾಂಪಲ್ ಕೊಡಬಹುದು. ಸೊ ಬ್ರಯೋಫೈಟಾ ಕೆಳಗಡೆ ಈಗ ಡಿಸ್ಕಸ್ ಮಾಡಿರೋ ತರ ಹೆಪಾಟಿಕಾಪ್ಸಿಡಾ, ಆಂಥೋಸೆರಾಟಾಪ್ಸಿಡಾ ಬರುತ್ತೆ. ಹಾಗೆ ನೆಕ್ಸ್ಟ್ ಬ್ರಯೋಪ್ಸಿಡಾ ಬರುತ್ತೆ. ಇದು ನಾವು ಕಾಮನ್ ಆಗಿ ಒಂದು ಲಾನ್ಸ್ ಅಲ್ಲಿ ನೋಡಿದಾಗ ಅಬ್ಸರ್ವ್ ಮಾಡಿರ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಬಂದು ಮಾಸ್ ಅಂತ ಕರಿತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫ್ಯೂನೇರಿಯಾ. ಇಲ್ಲಿ ಏನ್ ಪ್ಲಾಂಟ್ಸ್ ಕಾಣ್ತಿದೆಯಲ್ಲ, ಇದನ್ನೇ ನಾವು ಫ್ಯೂನೇರಿಯಾ ಅಂತ ಕರಿತೀವಿ. ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಳ್ಳಿ ಸಾಕು. ಇದರಲ್ಲಿ ಡೀಪ್ ಆಗಿ ಸ್ಟಡಿ ಮಾಡೋದು ಏನು ಬೇಡ. ಸೊ ಇವತ್ತು ನಾವು ಏನೇನ್ ನೋಡಿದೀವಿ ಅಂದ್ರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ರಯೋಫೈಟಾ ನೋಡಿದೀವಿ. ಅದರಲ್ಲಿ 3 ಕ್ಲಾಸಿಫೈ ನೋಡಿದೀವಿ. ಅದರಲ್ಲಿ ಒಂದು ಹೆಪಾಟಿಕಾಪ್ಸಿಡಾ, ಹಾಗೆ ಆಂಥೋಸೆರಾಟಾಪ್ಸಿಡಾ, ಹಾಗೆ ಬ್ರಯೋಪ್ಸಿಡಾ. ಇದಕ್ಕೆ ನಾವು ಇನ್ನೊಂದು ಹೆಸರು ಕರಿತೀವಿ ಲಿವರ್ ವರ್ಡ್ಸ್. ಇದಕ್ಕೆ ಇನ್ನೊಂದು ಹೆಸರು ಹಾರ್ನ್ ವರ್ಡ್ಸ್. ಇದಕ್ಕೆ ಇನ್ನೊಂದು ಹೆಸರು ಮೋಸಸ್. ಲಿವರ್ ವರ್ಡ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಿಸಿಯಾ. ಇನ್ನ ಆಂಥೋಸೆರಾಟಾಪ್ಸಿಡಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಂಥೋಸಿರಸ್. ಬ್ರಯೋಪ್ಸಿಡಾನಲ್ಲಿ ಅಂದ್ರೆ ಮಾಸಸ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಫ್ಯೂನೇರಿಯಾ. ಇಷ್ಟು ತಿಳ್ಕೊಂಡಿರಿ. ಇವನ್ನ ನಾವು ಕನೆಕ್ಟಿವ್ ಲಿಂಕ್ ಬಿಟ್ವೀನ್ ಟೆರಿಡೋಫೈಟ್ಸ್ ಅಂಡ್ ಆಲ್ಗೆ ಕೂಡ ಅಂತ ಕರಿತೀವಿ, ಏನು ಬ್ರಯೋಫೈಟ್ಸ್ ನ. ಸೊ ಇಷ್ಟು ಬ್ರಯೋಫೈಟಾ ಬಗ್ಗೆ. ಇನ್ನ ನೆಕ್ಸ್ಟ್ ನಾವು ಟೆರಿಡೋಫೈಟ್ಸ್ ಬಗ್ಗೆ ನೋಡೋಣ. ಈ ಟೆರಿಡೋಫೈಟ್ಸ್ ನ ನಾವು ಕನೆಕ್ಟಿಂಗ್ ಲಿಂಕ್ ಅಂತ ಕರಿತೀವಿ. ಯಾವ್ಯಾವ್ದನ್ನ? ಒಂದು ಬ್ರಯೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್. ಇದರ ಮಧ್ಯೆ ನಾವು ಇದನ್ನ ಕನೆಕ್ಟಿಂಗ್ ಲಿಂಕ್ ಅಂತ ಕರಿತೀವಿ. ನಾವು ಮೊದಲನೇದಾಗಿ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ನಿಮ್ಗೆ ಒಂದು ಪ್ಲಾಂಟ್ಸ್ ಕ್ಯಾರೆಕ್ಟರ್ಸ್ ಏನಾರೋ ಅಥವಾ ಫೀಚರ್ಸ್ ನ ನೆನ್ಪಿಟ್ಕೋಬೇಕು ಅಂದ್ರೆ ಇದರ ಹಿಂದೆ ಏನೋ ನಾವು ಆಲ್ಗೆ ಮತ್ತು ಬ್ರಯೋಫೈಟ್ಸ್ ಡಿಸ್ಕಸ್ ಮಾಡಿದೀವಲ್ಲ, ಅವನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಇದೊಂದು ಫೈಲೋಜೆನೆಟಿಕ್ ಕ್ಲಾಸ್ ನ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಇದನ್ನ ಸ್ಟಡಿ ಮಾಡ್ತಿರೋ ಕಾರಣ ಒಂದೊಂದು ಪ್ಲಾಂಟ್ಸ್ ರಿಲೇಟೆಡ್ ಆಗಿ ಕ್ಲಾಸಿಫೈ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಹಿಂದೆ ನೋಡಿರುವಂತಹ ಪ್ಲಾಂಟ್ಸ್ ನ ಕ್ಯಾರೆಕ್ಟರ್ಸ್ ನ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಮುಂಚೆ ಆಲ್ಗೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಲ್ಗೆ ನಮ್ಗೆ ನೀರಲ್ಲಿ ಬಿಟ್ರೆ ಲ್ಯಾಂಡ್ ಮೇಲೆ ಕಾಣಿಸಲ್ಲ. ಸೊ ನೆಕ್ಸ್ಟ್ ಬಂದಿದ್ದ ಕ್ಲಾಸ್ ಯಾವುದು? ಬ್ರಯೋಫೈಟಾ. ಬ್ರಯೋಫೈಟಾ ಈಗಾಗಲೇ ಹೇಳಿರೋ ಪ್ರಕಾರ ಬೋತ್ ಲ್ಯಾಂಡ್ ಅಂಡ್ ವಾಟರ್ ಮೇಲೆ ಅದು ಸರ್ವೈವ್ ಆಗುತ್ತೆ. ನೋಡಿ, ಮೊದಲು ಫುಲ್ ನೀರು. ಸೊ ನೀರಿಲ್ಲದೆ ಇದ್ರೆ ಅದಕ್ಕೆ ಸಸ್ಟೈನ್ ಆಗಕ್ಕೆ ಆಗ್ತಿರಲ್ಲ. ಸೊ ಬ್ರಯೋಫೈಟಾ ಅನ್ನೋ ಕ್ಲಾಸ್ ಬಂದಿದ ತಕ್ಷಣ ಅದು ಲ್ಯಾಂಡ್ ಮತ್ತೆ ವಾಟರ್ ಮೇಲೆ ಎರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೀಪ್ರೊಡಕ್ಷನ್ ಪರ್ಪಸ್ ಅಥವಾ ಫರ್ಟಿಲೈಸೇಷನ್ ಪರ್ಪಸ್ಗೆ ಇದು ನೀರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ನಾವು ಇವಾಗ ಡಿಸ್ಕಸ್ ಮಾಡ್ತಿರೋ ಟೆರಿಡೋಫೈಟಾ, ಇದು ಕಂಪ್ಲೀಟ್ ಆಗಿ ಲ್ಯಾಂಡ್ ಮೇಲೆ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಗ್ರಾಜುವಲಿ ಹೇಗೆ ಚೇಂಜ್ ಆಗ್ತಿದೆ ಅಂತ. ವಾಟರ್ ಇಂದ ಬೋತ್ ಲ್ಯಾಂಡ್ ಅಂಡ್ ವಾಟರ್ಗೆ ಶಿಫ್ಟ್ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಫುಲ್ಲು ಲ್ಯಾಂಡ್ಗೆ ಶಿಫ್ಟ್ ಆಗುತ್ತೆ. ಈ ತರ ಒಂದು ಗ್ರಾಜುವಲ್ ಎವಲ್ಯೂಷನರಿ ಪ್ರಾಸೆಸ್ ಆಧಾರದ ಮೇಲೆ ನಾವು ಈ ಕ್ಲಾಸಿಫೈ ಮಾಡಿರೋದ್ರಿಂದ ನೀವು ಪ್ರತಿಯೊಂದನ್ನು ನೆನ್ಪಿಟ್ಕೊಂತಾ ಬರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೇಸ್ ನಿಮ್ಗೆ ಅಥವಾ ನೆಕ್ಸ್ಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಈಸಿಯಾಗಿ ಅರ್ಥನೂ ಕೂಡ ಆಗುತ್ತೆ. ಇನ್ನು ಟೆರಿಡೋಫೈಟ್ಸ್ ಬಗ್ಗೆ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ನಾವು ಇವು ಫಸ್ಟ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್, ವ್ಯಾಸ್ಕ್ಯುಲರ್ ಅಂಡ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಅಂದ್ರೆ ಏನು ಅಂದ್ರೆ
ಇದು ಲ್ಯಾಂಡ್ ಮೇಲೆ ಕಾಣಸಿಗುತ್ತೆ ಅಂತ. ಇನ್ನು ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಇದರಲ್ಲಿ xylem ಮತ್ತು ಫ್ಲೋಯಮ್ ಇರುತ್ತೆ. ಫುಡ್ ಮತ್ತೆ ವಾಟರ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸಕ್ಕೆ. ಸೊ ಇದಕ್ಕಿಂತ ಮುಂಚೆ ಬಂದಿದ್ದ ಪ್ಲಾಂಟ್ಸ್ ಅಂದ್ರೆ ಆಲ್ಗೆ ಮತ್ತು ಬ್ರಯೋಫೈಟ್. ಈ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇರಲಿಲ್ವಾ ಅಂತ ಕೇಳಿದ್ರೆ ಇರಲಿಲ್ಲ, ಕಂಪ್ಲೀಟ್ ಆಗಿ ಇರಲಿಲ್ಲ. ಮತ್ತೆ ಇದರಲ್ಲಿ ಯಾಕೆ ಡೆವಲಪ್ ಆಯ್ತು ಅಂದ್ರೆ ಆಲ್ಗೇಸ್ ಫುಲ್ ನೀರಲ್ಲೇ ಬೆಳೆಯೋದ್ರಿಂದ ಇವುದಕ್ಕೆ ಒಂದು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಡಿಫ್ಯೂಷನ್ ಮೂಲಕ ಆಗ್ತಾ ಇತ್ತು. ಅದೇ ತರ ಬ್ರಯೋಫೈಟ್ ಅನ್ನೋದು ಕೂಡ ಆಗ್ತಾ ಇತ್ತು. ಇವು ಕೂಡ ನೀರಿಗೆ ಅಥವಾ ಹ್ಯೂಮಿಡ್ ಏರಿಯಾಸ್ ಅಲ್ಲಿ ಬೆಳೀತಾ ಇರೋ ಕಾರಣದಿಂದ ಅದು ಕೂಡ ನೀರ್ ಅವೈಲಬಿಲಿಟಿ ಜಾಸ್ತಿ ಇತ್ತು. ಸೊ ಈ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಏನ್ ಡೆವಲಪ್ ಆದಾಗ ಅದಕ್ಕೆ ನೀರಿನ ಅವಶ್ಯಕತೆ ಇದ್ದಾಗ ಈ ಪ್ಲಾಂಟ್ ಬಾಡೀಸ್ ಅಲ್ಲಿ ರೂಟ್ಸ್ ಇರುತ್ತಲ್ಲ, ಇದು ವಾಟರ್ನ ಅರ್ತಿಂದ ಒಂದು ಥ್ರೋಟ್ ದಿ ಪ್ಲಾಂಟ್ ಬಾಡಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಸಿಸ್ಟಮ್ ಬೇಕಾಗುತ್ತೆ. ಆ ಒಂದು ವಾಟರ್ ಕಂಡಕ್ಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದ್ರೆ xylem. ಹಾಗೇನೆ ಪ್ಲಾಂಟ್ಗೂ ಕೂಡ ಫುಡ್ ಬೇಕಾಗಿರುತ್ತೆ, ಸಸ್ಟೈನ್ ಆಗುತ್ತೆ. ಫುಡ್ ಅಂದ್ರೆ ನಾವೇನ್ ತಿಂತೀವಲ್ಲ ಆ ತರ ಫುಡ್ ಅಲ್ಲ, ಲೈಕ್ ಪ್ರೋಟೀನ್ಸ್ ಇವೆಲ್ಲ ಎಲ್ಲಿ ಪ್ರಿಪೇರ್ ಆಗುತ್ತೆ ಅಂದ್ರೆ ಲೀವ್ಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ. ಸೊ ಲೀವ್ಸ್ ಇಂದ ಬೇರೆ ಬೇರೆ ಜಾಗಗಳಿಗೆ ತಲುಪಿಸಕ್ಕೆ ಒಂದು ಸಿಸ್ಟಮ್ ಬೇಕಾಗಿರುತ್ತೆ, ಅದು ಫ್ಲೋಯಮ್ ಅಲ್ಲಿ ಸಿಗುತ್ತೆ. ಇವು ಸೀಡ್ಲೆಸ್ ಪ್ಲಾಂಟ್ಸ್ ಆಗಿರುತ್ತೆ. ನಾವು ಮುಂಚೆನೆ ಕ್ಲಾಸಿಫೈ ಮಾಡಿದಾಗ ಇದನ್ನ ಕ್ರಿಪ್ಟೋಗ್ಯಾಮಿನಲ್ಲೇ ಕ್ಲಾಸಿಫೈ ಮಾಡಿ. ಕ್ರಿಪ್ಟೋಗ್ಯಾಮಿನಲ್ಲಿ ಬರುವಂತಹ ಲಾಸ್ಟ್ ಕ್ಲಾಸಿಫಿಕೇಶನ್ ಬ್ರಯೋಫೈಟ್. ಸೊ ಇದನ್ನ ಇನ್ನೊಂದ್ಸರಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಇದರ ಹ್ಯಾಬಿಟ್ಯಾಟ್ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಒಂದು ಕೂಲ್, ಶೇಡಿ ಹಾಗೂ ಡ್ಯಾಂಪಿ ಪ್ಲೇಸ್. ಅರ್ಥ ಏನಪ್ಪಾ ಅಂದ್ರೆ ಒಂದು ವಾತಾವರಣ ತಣ್ಣಗಿರ್ಬೇಕು, ಹಾಗೆ ಅಲ್ಲಿ ಸ್ವಲ್ಪ ನೆರಳು ಕೂಡ ಇರಬೇಕು, ಹಾಗೆ ಅಲ್ಲಿ ಒಂದು ವಾಟರ್ ಅವೈಲಬಿಲಿಟಿ ಸ್ವಲ್ಪ ನಾಲ್ಕು ಇರಬೇಕಾಗುತ್ತೆ. ಅಂತ ಜಾಗದಲ್ಲಿ ಮಾತ್ರ ಟೆರಿಡೋಫೈಟ್ಸ್ ಬೆಳೆಯುತ್ತೆ. ಸೊ ಇದು ಕಂಡೀಷನಲ್ ಆಗಿ ಬೆಳೆಯುತ್ತೆ. ಇನ್ ದ ಸೆನ್ಸ್ ಇದು ಒಂದು ಯಾವ್ದಾರ ಒಂದು ಪ್ಲೇಸ್ ಅಲ್ಲಿ ಗ್ರೋ ಆಗ್ಬೇಕು ಅಂದ್ರೆ ಈ ಕ್ಯಾರೆಕ್ಟರ್ಸ್ ಇರಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಇದು ಗ್ರೋ ಆಗಲ್ಲ. ಸೊ ಇದರ ಏನು ಒಂದು ಸ್ಪ್ರೆಡ್ ಇದೆಯಲ್ಲ ಇದು ಲಿಮಿಟೆಡ್ ಆಗಿರುತ್ತೆ ಅಥವಾ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಈ ಪ್ಲಾಂಟ್ ಅಲ್ಲೂ ಕೂಡ ಎರಡು ಫೇಸ್ ಇರುತ್ತೆ, ಒಂದು ಗ್ಯಾಮೆಟೋಫೈಟ್, ಹಾಗೇನೆ ಇನ್ನೊಂದು ಫೇಸ್ ಯಾವುದು ಅಂದ್ರೆ ಸ್ಪೋರೋಫೈಟ್. ನಾವು ಅವಾಗಲೇ ನೋಡಿದೀವಿ ಸ್ಪೋರೋಫೈಟ್ ಏನು ಅಂತ. ಇದು ಸ್ಪೋರ್ ಪ್ರೊಡ್ಯೂಸಿಂಗ್ ಫೇಸ್ ಅಂತೀವಿ, ಇದನ್ನ ಗ್ಯಾಮೀಟ್ ಪ್ರೊಡ್ಯೂಸಿಂಗ್ ಫೇಸ್ ಅಂತ ಕರಿತೀವಿ. ಬಟ್ ಬ್ರಯೋಫೈಟಾದಲ್ಲಿ ಇದ್ದಿದ್ದು ಗ್ಯಾಮೆಟೋಫೈಟ್ ಡಾಮಿನೆಂಟ್ ಫೇಸ್ ಆಗಿತ್ತು. ಇಲ್ಲಿ ಸ್ಪೋರೋಫೈಟ್ ಡಾಮಿನೆಂಟ್ ಫೇಸ್ ಅಲ್ಲಿ ಇರುತ್ತೆ. ಡಾಮಿನೆಂಟ್ ಫೇಸ್ ಅಂದ್ರೆ ಯಾವ ತರ ಅಂದ್ರೆ ಲೈಫ್ ಸೈಕಲ್ ಅಲ್ಲಿ ಒಂದು ಸ್ಪೋರೋಫೈಟ್ ಸ್ಟೇಜ್ ಅಲ್ಲೇ ಪ್ಲಾಂಟ್ ತುಂಬಾ ಹೊತ್ತು ಇರುತ್ತೆ. ಆವಾಗಲೇ ಹೇಳಿದಾಗ ಗ್ಯಾಮೆಟೋಫೈಟ್ ಯಾವಾಗಿದ್ರು ಹ್ಯಾಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ, ಸ್ಪೋರೋಫೈಟ್ ಡಿಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ. ಇನ್ನು ಇದರ ಬಾಡಿ ಸ್ಟ್ರಕ್ಚರ್ ಮುಂಚೆ ನಾವು ಥ್ಯಾಲಾಯ್ಡ್ ಅಂತ ನೋಡಿದ್ವಿ, ಬಟ್ ಇದು ಥ್ಯಾಲಾಯ್ಡ್ ಅಲ್ಲ. ಇದರ ಒಂದು ಬಾಡಿನ ಡಿಸ್ಟಿಂಕ್ಟ್ ಮಾಡಬಹುದು. ಒಂದು ರೂಟ್ಸ್, ಸ್ಟೆಮ್ ಅಂಡ್ ಲೀವ್ಸ್ ಅಂತ ನಾವು ಇದನ್ನ ಈ ಪ್ಲಾಂಟ್ ನ ಕ್ಲಾಸಿಫೈ ಮಾಡಬಹುದು. ಅದಕ್ಕೋಸ್ಕರ ಇದನ್ನ ನಾವು ಥ್ಯಾಲಾಯ್ಡ್ ಅಥವಾ ಥ್ಯಾಲೋಫೈಟ್ ಅಂತ ಕರೆಯೋದು. ಇನ್ನು ಸ್ಪೋರೋಫೈಟ್ ಅಲ್ಲಿ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ವಿ. ಸ್ಪೋರ್ಸ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಒಂದು ಎರಡು ತರಹದ ಸ್ಪೋರ್ಸ್ ಪ್ರೊಡಕ್ಷನ್ ಇಲ್ಲಿ ನಾವು ನೋಡಬಹುದು. ಒಂದು ಹೋಮೋಸ್ಪೋರಸ್, ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ ಅಂತ ಏನು ಸಪರೇಟ್ ಆಗಿ ಇರಲ್ಲ, ಎಲ್ಲ ಒಂದೇ ತರಹದ ಸ್ಪೋರ್ಸ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ತರಹದ ಸ್ಪೋರ್ಸ್ ಅಂದ್ರೆ ಹೆಟೆರೋ ಸ್ಪೋರಸ್, ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಸ್ಪೋರ್ಸ್ ಏನಿರುತ್ತೆ ಅದನ್ನ ಸಪರೇಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ.
ಈ ಮೇಲ್ ಸ್ಪೋರ್ಸ್ ನ ಮೈಕ್ರೋಸ್ಪೋರ್ಸ್ ಅಂತ ಕರಿತೀವಿ. ಫಿಮೇಲ್ ಸ್ಪೋರ್ಸ್ ನ ನಾವು ಮೆಗಾಸ್ಪೋರ್ಸ್ ಅಂತ ಕರಿತೀವಿ. ಈ ಫಿಮೇಲ್ ಸೆಕ್ಸ್ ಆರ್ಗನ್ ನಾವು ಆರ್ಕಿಗೋನಿಯಂ ಅಂತ ಕರಿತೀವಿ. ಹಾಗೇನೆ ಮೇಲ್ ಸೆಕ್ಸ್ ಆರ್ಗನ್ ನಾವು ಆಂಥೆರಿಡಿಯಂ ಅಂತ ಕರಿತೀವಿ. ಸೊ ಇಷ್ಟು ಕ್ಯಾರೆಕ್ಟರ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದ್ಸರಿ ನೋಡೋದಾದ್ರೆ ನಾವು ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ವಿತ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಏನು ಇದರ ಅರ್ಥ ಅಂದ್ರೆ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದ್ರೆ ಮೊದಲ ಬಾರಿ ಕಂಪ್ಲೀಟ್ ಆಗಿ ಲ್ಯಾಂಡ್ ಮೇಲೆ ಫಾರ್ಮ್ ಆದಂತಹ ಪ್ಲಾಂಟ್ಸ್ ಅಂತ ಇವನ್ನ ಕರಿತೀವಿ. ಹಾಗೇನೆ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಒಂದು ಕಂಡಕ್ಟಿಂಗ್ ಸಿಸ್ಟಮ್ ಅಂತ. ಸೊ ಅದರಲ್ಲಿ ನಾವು ಝೈಲಮ್ ಮತ್ತು ಫ್ಲೋಯಂ ನ ನೋಡ್ತೀವಿ. ಝೈಲಮ್ ಒಂದು ವಾಟರ್ ನ ಕಂಡಕ್ಟ್ ಮಾಡುತ್ತೆ, ಫ್ಲೋಯಂ ಫುಡ್ ನ ಕಂಡಕ್ಟ್ ಮಾಡುತ್ತೆ. ಇನ್ನು ಈ ಟೆರಿಡೋಫೈಟ್ಸ್ ಸೀಡ್ಲೆಸ್ ಪ್ಲಾಂಟ್ಸ್ ಆಗಿರುತ್ತೆ. ಹಾಗೆ ಇದರ ಒಂದು ಹ್ಯಾಬಿಟ್ಯಾಟ್ ಕೂಲ್, ಶೇಡಿ ಮತ್ತು ಡ್ಯಾಂಪಿ ಕಂಡೀಷನ್ ಅಲ್ಲಿ ಮಾತ್ರ ಇದು ಬೆಳೆಯುತ್ತೆ. ಸೊ ಇದಕ್ಕೋಸ್ಕರನೇ ಇದರ ಒಂದು ಸ್ಪ್ರೆಡ್ ಏನಾಗುತ್ತೆ ಈ ತರ ಅದು ಲಿಮಿಟೆಡ್ ಆಗಿರುತ್ತೆ ಮತ್ತು ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಈ ಟೆರಿಡೋಫೈಟ್ಸ್ ಅಲ್ಲಿ 2 ಸ್ಟೇಜಸ್ ಇರುತ್ತೆ. ಒಂದು ಗೆಮೆಟೋಫೈಟಿಕ್ ಸ್ಟೇಜ್, ಇನ್ನೊಂದು ಸ್ಪೋರೋಫೈಟಿಕ್ ಸ್ಟೇಜ್. ಸ್ಪೋರೋಫೈಟ್ ಯಾವತ್ತಿದ್ರು ಡಿಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ ಅದರ ಕ್ರೋಮೋಸೋಮ್ಸ್. ಗೆಮೆಟೋಫೈಟ್ ಅಲ್ಲಿ ಹ್ಯಾಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ. ಪ್ಲಾಂಟ್ ಸ್ಟ್ರಕ್ಚರ್ ತಗೊಂಡ್ರೆ ಅದರ ಬಾಡಿನ ನಾವು ರೂಟ್ಸ್, ಸ್ಟೆಮ್ಸ್ ಮತ್ತು ಲೀವ್ಸ್ ಅಂತ ನಾವು ಅದನ್ನ ಸಪರೇಟ್ ಆಗಿ ಡಿಸ್ಟಿಂಕ್ಟ್ ಆಗಿ ಮಾಡಬಹುದು. ಆವಾಗಲೇ ನಾವು ಸ್ಪೋರ್ಸ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದಾಗ ಹೇಳಿದ್ವಿ, ಹೋಮೋಸ್ಪೋರ್ಸ್ ಮತ್ತು ಹೆಟೆರೋಸ್ಪೋರ್ಸ್ ಅನ್ನೋ ಒಂದು 2 ತರಹದ ಸ್ಪೋರ್ಸ್ ನ ಈ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಹೋಮೋಸ್ಪೋರಸ್ ಅಲ್ಲಿ ಓನ್ಲಿ ಒಂದು ತರಹದ ಸ್ಪೋರ್ಸ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನ ಹೆಟೆರೋಸ್ಪೋರಸ್ ಪ್ಲಾಂಟ್ಸ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಫಿಮೇಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸೆಕ್ಸ್ ಆರ್ಗನ್ ನಾವು ಆರ್ಕಿಗೋನಿಯಂ ಅಂತ ಕರಿತೀವಿ. ಹಾಗೇನೆ ಮೇಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸೆಕ್ಸ್ ಆರ್ಗನ್ಗೆ ಆಂಥೆರಿಡಿಯಂ ಅಂತ ಕರಿತೀವಿ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ. ಇನ್ನ ಕ್ಲಾಸಿಫಿಕೇಶನ್ ಮಾಡೋಣ. ನಾವು ಟೆರಿಡೋಫೈಟ್ಸ್ ನ 4 ಕ್ಲಾಸ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಮೊದಲನೆಯದು ಸೈಲಾಪ್ಸಿಡಾ, 2ನೇ ಕ್ಲಾಸ್ ಬಂದು ಸ್ಫಿನಾಪ್ಸಿಡಾ, 3ನೇ ಕ್ಲಾಸ್ ಬಂದು ಲೈಕಾಪ್ಸಿಡಾ, 4ನೇ ಸ್ಟೇಜ್ ಬಂದು ಟೆರಾಪ್ಸಿಡಾ. ಸೈಲಾಪ್ಸಿಡಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಸೈಲೋಟಮ್ ತಗೋಬಹುದು. ಸ್ಫಿನಾಪ್ಸಿಡಾಗೆ ಎಕ್ಸಾಂಪಲ್ ಈಕ್ವಿಸ್ಟೆಮ್ ತಗೋಬಹುದು. ಲೈಕಾಪ್ಸಿಡಾಗೆ ಎಕ್ಸಾಂಪಲ್ ಸೆಲ್ಯಾಚಿನೆಲ್ಲಾ ತಗೋಬಹುದು. ಇನ್ನು ಟೆರಾಪ್ಸಿಡಾಗೆ ಸ್ಯಾಲ್ವಿಯಾ, ಡ್ರಯಾಪ್ಟೀರಿಯಾ, ಅಡಿಯಾಂಟಮ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ಈ ಅಡಿಯಾಂಟಮ್ ನ ನಾವು ವಾಕಿಂಗ್ ಫರ್ನ್ ಅಂತ ಕೂಡ ಕರಿತೀವಿ. ಯಾಕೆ ಅಂದ್ರೆ ಇದೊಂದು ಫರ್ನ್ ತಗೊಂಡ್ರೆ ಇನ್ ಕೇಸ್ ಏನಾದ್ರು ಈ ತರ ಒಂದು ಲೀವ್ಸ್ ಏನಾದ್ರು ಗ್ರೌಂಡ್ ನ ಟಚ್ ಮಾಡಿದ್ರೆ ಇಲ್ಲಿಂದ ಕೂಡ ಒಂದು ಫರ್ನ್ ಬೆಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೇನೆ ನಾವು ಇದನ್ನ ವಾಕಿಂಗ್ ಫರ್ನ್ ಅಂತ ಕೂಡ ಕರಿತೀವಿ. ಸೈಲಾಪ್ಸಿಡಾಗೆ ಬಿಲಾಂಗ್ ಆಗುವ ಒಂದು ಪ್ಲಾಂಟ್ಸ್ ನಾವು ಇನ್ನೊಂದು ಹೆಸರಲ್ಲಿ ಕೂಡ ಕರಿತೀವಿ, ವಿಸ್ಕ್ ಫರ್ನ್ಸ್ ಅಂತ ಕೂಡ ಕರಿತೀವಿ. ಇನ್ನ ಸ್ಫಿನಾಪ್ಸಿಡಾಗೆ ಬಿಲಾಂಗ್ ಆಗುವ ಒಂದು ಪ್ಲಾಂಟ್ಸ್ ನಾವು ಹಾರ್ಸ್ ಟೇಲ್ಸ್ ಅಂತ ಕೂಡ ಕರಿತೀವಿ. ಇನ್ನು ಲೈಕಾಪ್ಸಿಡಾಗೆ ಬಿಲಾಂಗ್ ಆಗುವುದನ್ನ ನಾವು ಕ್ಲಬ್ ಮಾಸಸ್ ಅಂತ ಕರಿತೀವಿ. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಮತ್ತೆ ಮಾಸಸ್ ಅಂದ್ರೆ ಬ್ರಯೋಫೈಟ್ ಆಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆ ಕಾರಣದಿಂದ ನಾನು ಬೇರೆ ಬೇರೆ ಹೆಸರನ್ನ ಕೇಳ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮಗೆ ಕ್ಲಬ್ ಮಾಸಸ್ ಬಿಲಾಂಗ್ ಟು ವಿಚ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಅಂತ. ಸೊ ಲೈಕಾಪ್ಸಿಡಾ ಅಥವಾ ಟೆರಿಡೋಫೈಟ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಟೆರಾಪ್ಸಿಡಾ ಅನ್ನ ನಾವು ಜಸ್ಟ್ ಫರ್ನ್ಸ್ ಅಂತ ಕರಿತೀವಿ. ಸೊ ಇಷ್ಟು ಕ್ಲಾಸಿಫಿಕೇಶನ್ ಬಗ್ಗೆ. ಸೈಲಾಪ್ಸಿಡಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಸೈಲೋಟಮ್, ಇದಕ್ಕೆ ಇನ್ನೊಂದು ಹೆಸರು
ವಿಸ್ಕ್ ಫರ್ನ್ಸ್. ಸ್ಫಿನಾಪ್ಸಿಡಾಗೆ ಎಕ್ಸಾಂಪಲ್ ಅಂದ್ರೆ ಇಕ್ವಿಸ್ಟಮ್. ಸ್ಫಿನಾಪ್ಸಿಡಾಗೆ ಇನ್ನೊಂದು ಹೆಸರೇನು ಅಂದ್ರೆ ಹಾರ್ಸ್ಟೆಮ್ಸ್. ಲೈಕಾಪ್ಸಿಡಾಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೆಲಾಜಿನೆಲ್ಲಾ ಅನ್ನೋ ಒಂದು ಪ್ಲಾಂಟ್. ಲೈಕಾಪ್ಸಿಡಾಗೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಕ್ಲಬ್ ಮೋಸಸ್. ಇನ್ನು ನಾವು ಟೆರಾಪ್ಸಿಡಾನ ತಗೊಂಡ್ರೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಸ್ಯಾಲ್ವಿಯಾ, ಟ್ರಯಾಪ್ಟೀರಿಯಂ, ಅಡಿಯಾಂಟಮ್. ಇದನ್ನ ವಾಕಿಂಗ್ ಫರ್ನ್ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಹೇಳಿದೀನಿ. ಟೆರಾಪ್ಸಿಡಾಗೆ ಇನ್ನೊಂದು ಹೆಸರೇನಪ್ಪಾ ಅಂದ್ರೆ ಫರ್ನ್ಸ್ ಅಂತ. ಸೊ ವಿಸ್ಕ್ ಫರ್ನ್ಸ್ ಮತ್ತೆ ಫರ್ನ್ಸ್ಗೆ ನೆನ್ಪಿಟ್ಕೊಂಡಿರಿ, ಕನ್ಫ್ಯೂಸ್ ಆಗ್ಬೇಡಿ. ಇನ್ನು ಯೂಸಸ್ ನ ನೋಡೋಣ. ಇವನ್ನ ನಾವು ಸಾಯಿಲ್ ಬೈಂಡಿಂಗ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ ಒಂದು ರೂಟ್ ಸಿಸ್ಟಮ್ ಏನು ಡೆವಲಪ್ ಆಗಿರುತ್ತಲ್ಲ ಇದರಲ್ಲಿ, ಈ ರೂಟ್ಸ್ ಕಾರಣದಿಂದಾನೆ ನಾವು ಸಾಯಿಲ್ ಎರೋಷನ್ ಕೂಡ ಸ್ಟಾಪ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇದರ ಒಂದು ಯೂಸ್ ಏನಪ್ಪಾ ಅಂದ್ರೆ ಒಂದು ಸಾಯಿಲ್ ಬೈಂಡಿಂಗ್ ಆಗಿರುತ್ತೆ, ಹಾಗೇನೆ ಸಾಯಿಲ್ ಎರೋಷನ್ ಕೂಡ ತಪ್ಪಿಸುತ್ತೆ. ಇನ್ನು ಮೆಡಿಸಿನಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತಾರೆ, ಆರ್ನಮೆಂಟಲ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಾರೆ. ಆರ್ನಮೆಂಟಲ್ ಅಂದ್ರೆ ಡೆಕೋರೇಷನ್ ಆಗಿರ್ಬೋದು ಅಥವಾ ಮತ್ತೊಂದು ಅದೇ ತರಹದ ಯೂಸಸ್ ಆಗಿರ್ಬೋದು ಯೂಸ್ ಮಾಡ್ತಾರೆ. ಇವನ್ನ ಒಂದು ಕ್ಲೀನಿಂಗ್ ಮತ್ತು ಪಾಲಿಶಿಂಗ್ ಏಜೆಂಟ್ ಅಂತ ಕೂಡ ಯೂಸ್ ಮಾಡ್ತಾರೆ. ಅದಲ್ಲದೇನೆ ಲಾಸ್ಟ್ ಅಲ್ಲಿ ಇನ್ನ ಫುಡ್ ಆಗು ಕೂಡ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಮರ್ಸೀನ್. ಸೊ ಯೂಸಸ್ ಏನೇನು, ಒಂದು ಸಾಯಿಲ್ ಎರೋಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಮೆಡಿಸಿನಲ್ ಫೀಲ್ಡ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಆರ್ನಮೆಂಟಲ್ ಪರ್ಪಸ್ ಗೆ ಹೆಲ್ಪ್ ಮಾಡುತ್ತೆ, ಕ್ಲೀನಿಂಗ್ ಮತ್ತು ಪಾಲಿಶಿಂಗ್ ಅಲ್ಲಿ ಇವನ್ನ ಯೂಸ್ ಮಾಡ್ತಾರೆ, ಹಾಗೆ ಫುಡ್ ಪರ್ಪಸ್ ಗೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಯೂಸಸ್. ಇನ್ನು ಇವತ್ತು ನಾವ್ ಏನೇನು ಓದಿದೀವಿ ಅಂದ್ರೆ ಒಂದು ಬ್ರಯೋಫೈಟಾ ಬಗ್ಗೆ ಓದಿದೀವಿ, ಹಾಗೆ ಜನರಲ್ ಫೀಚರ್ಸ್ ಜೊತೆ ಅದರ ಕ್ಲಾಸಿಫಿಕೇಶನ್ ನೋಡಿ ಅದರ ಮತ್ತೊಂದು ಹೆಸರುಗಳನ್ನ ಕೂಡ ತಿಳ್ಕೊಂಡಿದ್ವಿ. ಹಾಗೆ ಟೆರಿಡೋಫೈಟಾ ನೋಡಿದೀವಿ. ಟೆರಿಡೋಫೈಟಾನಲ್ಲಿ ಜನರಲ್ ಫೀಚರ್ಸ್ ನ ನೋಡಿ, ಕ್ಲಾಸಿಫಿಕೇಶನ್ ನ ನೋಡಿ, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಮತ್ತು ಯೂಸಸ್ ಕೂಡ ನೋಡಿದೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸ್. ಹೋಪ್ ನಿಮ್ಗೆ ಇವೆಲ್ಲ ಕ್ಲಾಸಸ್ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.